ಅಂತರ್ವಾಣಿಯನ್ನು ಆಲಿಸುವ ಎಲ್ಲ ಬಂಧುಗಳಿಗೆ ನಮಸ್ಕಾರಗಳು. ಇವತ್ತು ನಮ್ಮೊಂದಿಗೆ ಒಬ್ಬ ಹಿರಿಯ ಸಿವಿಲ್ ನ್ಯಾಯಾಧೀಶರಿದ್ದಾರೆ. ಅವರೇ ಶ್ರೀ ಶ್ರೀನಿವಾಸ ನವಲೆ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಕಲಬುರಗಿ ಜಿಲ್ಲೆ. ಇವರು ರಸ್ತೆ ಸುರಕ್ಷತಾ ನಿಯಮ ಏನಾಗ್ತದೆ, ರಸ್ತೆಯಲ್ಲಿ ನಾವು ಸ್ವಲ್ಪ ಎಚ್ಚರ ತಪ್ಪಿದ್ರೆ ಸಾಕು ಏನೆಲ್ಲ ಅನಾಹುತಗಳು ಆಗುವ ಸಾಧ್ಯತೆ ಇದೆ. ರಸ್ತೆ ನಮ್ಮೊಬ್ಬರಿಗೆ ಅಲ್ಲ, ಇದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ರಸ್ತೆ ನಮ್ಮೊಬ್ಬರದ್ದೇ ಅಲ್ಲ, ಅದು ರಸ್ತೆ ಮೇಲೆ ನಾವು ಓಡಾಡುವ ಒಂದು ಅವಕಾಶ ಇರ್ಬೋದು, ಆದರೆ ಹೇಗೆ ಬೇಕು ಹಾಗೆ ನಾನು ಓಡಾಡ್ತೀನಿ, ಹೇಗೆ ಬೇಕು ಹಾಗೆ ಹೋಗ್ತೀನಿ, ನೀವ್ಯಾರು ಕೇಳೋರು ಅನ್ನುವಂತಿಲ್ಲ. ರಸ್ತೆ ಸಾರ್ವಜನಿಕವಾದದ್ದು. ಸಾರ್ವಜನಿಕವಾದ ಪಬ್ಲಿಕ್ ಪ್ರಾಪರ್ಟಿ ಏನಿದೆ ಅದು ನಂದೊಬ್ಬಂದಲ್ಲ. ಸ್ವೇಚ್ಛಾಚಾರಿಯಾಗಿ ನಾನು ವರ್ತಿಸೋಕ್ಕಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಕಲಬುರಗಿ ಜಿಲ್ಲೆಯ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾಗಿರುವ ಶ್ರೀ ಶ್ರೀನಿವಾಸ ನವಲೆ ಸರ್ ಅವರು ಏನು ಹೇಳ್ತಾರೆ ಕೇಳೋಣ. ರಸ್ತೆ ಸುರಕ್ಷತಾ ನಿಯಮಗಳೇನು, ರಸ್ತೆ ಸುರಕ್ಷತಾ ಸಪ್ತಾಹ ಅಂತಲೂ ಆಚರಣೆ ಮಾಡ್ತಾರೆ. ಇದರಲ್ಲಿ ನಾಗರಿಕರ ಪಾತ್ರ ಏನು, ನಾವು ಯಾವ ರೀತಿ ಎಚ್ಚರಿಕೆ ವಹಿಸಬೇಕು, ಈ ಎಲ್ಲ ವಿಷಯಗಳನ್ನು ಕುರಿತಾಗಿ ಸರ್ ಅವರು ತಮ್ಮ ವಿಚಾರವನ್ನು ಮಂಡಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜನವರಿ 1ರಿಂದ ಜನವರಿ 31ರವರೆಗೆ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂತ ಆಚರಿಸ್ತಿದ್ದೀವಿ. ಇದರ ಉದ್ದೇಶ ಏನು ಅಂತಂದರೆ, ಸಾಕಷ್ಟು ಸಂಖ್ಯೆಯಲ್ಲಿ ಅಜಾಗರೂಕತೆಯಿಂದ ವಾಹನ ಚಲಿಸಿ ಜೀವವನ್ನು ಕಳೆದುಕೊಳ್ಳುವಂತಹ ಅಂಕಿಅಂಶಗಳನ್ನು ನೋಡ್ತೇವೆ. 2025ರಲ್ಲಿ 4.5 ಲಕ್ಷ ಅಪಘಾತಗಳಾಗಿವೆ ದೇಶಾದ್ಯಂತ. 1.6 ಲಕ್ಷ ಜನರ ಸಾವು ಆಗಿದೆ. ಈ ರೀತಿಯ ಇದು ಅಪಘಾತದ ಮೂಲಕ ಆಗಿತ್ತು, ವಾಹನಗಳ ಮಧ್ಯೆ ಆದಂತಹ ಅಪಘಾತದ ಮೂಲಕ ಆಗಿದ್ದು. ಒಂದು ಅಂದಾಜಿನ ಪ್ರಕಾರ ದಿನಕ್ಕೆ 328 ಜನ ಅಪಘಾತದಲ್ಲಿ ಸಾವಿಗೆ ಒಳಗಾಗ್ತಾರೆ. ನಮ್ಮ ದೇಶ 2030ಕ್ಕೆ ಇದು ಇವತ್ತು ನಡೀತಿರತಕ್ಕಂಥ ಅಪಘಾತಗಳ ಸಾವು ಕಡೆ ಪಕ್ಷ 50%, ಅರ್ಧದಷ್ಟಾದರೂ ಕಡಿಮೆ ಆಗಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಇದರ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮ ರಸ್ತೆ ಸುರಕ್ಷತಾ ಮಾಸಾಚರಣೆ. 1 ತಿಂಗಳು ಪೂರ್ತಿಯಾಗಿ ನಡೆಸುವಂತಹ ಒಂದು ಕಾರ್ಯಕ್ರಮ ಇದು. ಇದರ ಮೂಲಕ ನಾವು ಯುವಕರಿಗೆ, ವಾಹನ ಸವಾರರಿಗೆ ಮಾಹಿತಿಯನ್ನು ಕೊಡ್ತೇವೆ, ಜಾಗೃತಿಯನ್ನು ಮೂಡಿಸ್ತೇವೆ. ಈ ರೀತಿಯಾದಂತಹ ಈ ಕಾರ್ಯಕ್ರಮ ರಸ್ತೆ ಸುರಕ್ಷತೆ ಮಾಸಾಚರಣೆ ಇದ್ದಾಗಿದೆ. ರಸ್ತೆ ಸುರಕ್ಷತೆ ಮಾಸಾಚರಣೆ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಸರು. ರಸ್ತೆ ಸುರಕ್ಷಿತವಾಗಿರಬೇಕು, ಅದ್ರ ಮೂಲಕವಾಗಿ ನಮ್ಮ ಪ್ರಾಣ ಸುರಕ್ಷಿತವಾಗಿರಬೇಕು. ಅವಸರ ನಾನು ಮುಂದೆ ನೀನು ಮುಂದೆ ಅಂತ ಆ ರೀತಿಯಲ್ಲಿ 1 ಸೆಕೆಂಡ್ 1 ನಿಮಿಷ ಹೆಚ್ಚು ಕಡಿಮೆ ಆದರೂ ಏನೂ ತೊಂದರೆ ಆಗೋದಿಲ್ಲ. ಎಲ್ಲಕ್ಕಿಂತ ಮುಖ್ಯವಾದದ್ದು ನಮ್ಮ ಪ್ರಾಣ. ಅದಕ್ಕಾಗಿ ತಾವೆಲ್ಲ ರಸ್ತೆಯಲ್ಲಿ ಚಲಿಸುವಾಗ, ವಾಹನಗಳನ್ನು ಚಾಲನೆ ಮಾಡುವಾಗ, ಚಲಿಸುವಾಗ ತಾವು ಎಚ್ಚರದಿಂದಿರಬೇಕು. ಸರ್, ಈಗ ವಾಹನ ಚಾಲಕರು, ವಾಹನ ಸವಾರದಾರರು ಯಾವ ರೀತಿಯ ನಿಯಮಗಳನ್ನು ಪಾಲಿಸಬೇಕು ಸರ್? ಮಧ್ಯದ ರೋಡಲ್ಲೇ ಹೋಗ್ತಾ ಇರ್ತಾರೆ, ಬಲಗಡೆ ಬರ್ತಾರೆ, ಎಲ್ಲೋ ಕ್ರಾಸ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀವಿ ಸರ್? ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಅಪಘಾತಗಳಾಗಿ ಸಾವು ಸಂಭವಿಸ್ತವೆ. 199 ದೇಶಗಳಲ್ಲಿ ಭಾರತ 1ನೇ ಸ್ಥಾನದಲ್ಲಿದೆ ಅಪಘಾತದಲ್ಲಿ ಸಾವಿಗೀಡಾದವರ ಸಂಖ್ಯೆಯಲ್ಲಿ. ಹೀಗಾಗಿ ನಾವು ಜಾಗೃತರಾಗುವಂತಹ ಒಂದು ಅವಶ್ಯಕತೆ, ಅನಿವಾರ್ಯತೆ ಇದೆ. ರಸ್ತೆಗಳಲ್ಲಿ ಅಪಘಾತ ಆಗಲು ಕೆಲವು ಹೊರಗಿನ ಕಾರಣಗಳಿವೆ. ಹೊರಗಿನ ಕಾರಣಗಳಲ್ಲಿ ನಾವು ನೋಡಿದಾಗ ಹವಾಮಾನ ಬದಲಾವಣೆ, ಅಂದರೆ ಅತಿಯಾದ ಮಳೆ, ಮಂಜು, ಈ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ವಾಹನ ನಡೆಸಿದಾಗ ಮತ್ತು ರಸ್ತೆಗಳು ತುಂಬ ಕೆಟ್ಟದಾಗಿ ಇದ್ದಾಗ, ವಾಹನ ದಟ್ಟಣೆ ಇದ್ದಾಗ, ಈ ರೀತಿಯಾದಂತಹ ಹೊರಗಿನ ಕಾರಣಕ್ಕೆ ಕೆಲವೊಮ್ಮೆ ಅಪಘಾತಗಳು ಆಗ್ತವೆ. ಇನ್ನು ಇವನ್ನು ಹೊರತುಪಡಿಸಿದರೆ ವೈಯಕ್ತಿಕ ಕಾರಣಗಳಿಗಾಗಿ ಕೆಲವೊಮ್ಮೆ ಅಪಘಾತಗಳಾಗ್ತವೆ. ಈ ವೈಯಕ್ತಿಕ ಕಾರಣಗಳು ಏನು ಅಂತ ನೋಡಿದಾಗ, ಹೆಚ್ಚು ಅಪಘಾತಗಳು ಆಗುವುದು ಓವರ್ ಸ್ಪೀಡಿಂಗ್, ಅತಿ ಸ್ಪೀಡಾಗಿ, ಅತಿ ವೇಗವಾಗಿ ವಾಹನವನ್ನು ಚಲಾಯಿಸೋದು. ಅದು 4 ಚಕ್ರಗಳ 4 ವೀಲರ್ ಕಾರ್ ಇರ್ಬೋದು ಅಥವಾ ಬೈಕ್ ಇರ್ಬೋದು. ಇವುಗಳನ್ನು ಅತಿಯಾದ ಸ್ಪೀಡ್ನಲ್ಲಿ, ಅತಿಯಾದ ವೇಗದಲ್ಲಿ ಚಾಲನೆ ಮಾಡೋದು
ಇದು ಅಪಘಾತಕ್ಕೆ ತುಂಬ ಕಾರಣವಾಗಿದೆ. ಇದನ್ನು ತಪ್ಪಿಸಬೇಕು. ಈ ವಾಹನ ಸವಾರರು ಅತಿಯಾದಂತಹ ಒಂದು ವೇಗದಲ್ಲಿ ವಾಹನಗಳನ್ನು ಓಡಾಡಿಸಬಾರ್ದು. ಸರಿಯಾದ ಪ್ರಮಾಣದಲ್ಲಿ, ಯಾವ ಪ್ರಮಾಣದಲ್ಲಿ ಸಿಟಿನಲ್ಲಿ ಬಂದಾಗ ನಮ್ಮದು ಒಂದು ಸ್ಪೀಡ್ ಏನು ಮೇಂಟೈನ್ ಮಾಡಬೇಕು, ಯಾವ ರೀತಿಯಾದಂಥ ವೇಗವನ್ನು ನಾವು ಅನುಸರಿಸಬೇಕು, ಹೈವೇನಲ್ಲಿ ಎಷ್ಟು ಓಡಿಸ್ಬೇಕು, ಅದನ್ನು ತಿಳ್ಕೊಂಡು ಅದನ್ನು ಪಾಲಿಸಿ ಅದರ ಜೊತೆ ಹೋದರೆ ಸುರಕ್ಷಿತವಾಗಿರ್ತೇವೆ. ಇದು ರಸ್ತೆ ಸುರಕ್ಷತೆ ಅಂದರೆ ನಮ್ಮ ಸುರಕ್ಷತೆ, ಜೀವದ ಸುರಕ್ಷತೆ, ಜೀವವನ್ನು ಉಳಿಸುವ ಸುರಕ್ಷತೆ. ಕಾರಣ ಹೀಗಾಗಿ ನಾವು ಈ ರೀತಿಯಾದಂತಹ ನಮ್ಮಿಂದ ಆಗುವ ಕೆಲವೊಂದು ತಪ್ಪುಗಳಿಂದ ನಾವು ಅಪಘಾತಕ್ಕೀಡಾಗಿ ನಮ್ಮ ಕುಟುಂಬಕ್ಕೆ ನಷ್ಟ ಮಾಡಿ ಹಣಕಾಸಿನ ತೊಂದರೆ ಉಂಟು ಮಾಡುವಂಥ ಪರಿಸ್ಥಿತಿಗೆ ಒಡ್ಡಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ಮಾಡಲಾಗಿದೆ. ಅದಕ್ಕೆ ವಾಹನ ಸವಾರರು ಅತಿ ವೇಗದಿಂದ ಚಾಲನೆ ಮಾಡುವುದನ್ನು ಕಡಿಮೆ ಮಾಡಬೇಕು. ಅಗತ್ಯವಿದ್ದಲ್ಲಿ ಮಾತ್ರ, ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಹೈವೇನಲ್ಲಿ ಆ ಒಂದು ಸ್ಪೀಡ್ಗಳ ವೇಗದ ಮಿತಿಯನ್ನು ಹಾಕಿರ್ತಾರೆ, ಆ ಮಿತಿಯಲ್ಲಿ ಹೋಗಲು ಅವಕಾಶವಿರುತ್ತದೆ, ಆ ಮಿತಿಯನ್ನು ಅನುಸರಿಸಬೇಕು. ಇಲ್ಲದಿದ್ದರೆ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸರ್, ಕೆಲವರು ಏನೇನೋ ಕಾರಣಕ್ಕಾಗಿ ಸ್ವಲ್ಪ ಅಮಲಿನಲ್ಲಿ ಅಥವಾ ಮಾದಕ ದ್ರವ್ಯಗಳನ್ನು ಸೇವಿಸಿ ವಾಹನ ಚಾಲನೆ ಮಾಡ್ತಾ ಇರ್ತಾರೆ. ಇಂಥವರಿಗೆ ತಾವೇನು ಹೇಳ್ತೀವಿ? ಈ ಅತಿ ವೇಗದಿಂದ ಚಾಲನೆ ಮಾಡಿ ಅಪಘಾತಕ್ಕೀಡಾಗಿ ಮೃತಪಟ್ಟವರ ಸಂಖ್ಯೆ ಮೊದಲಾದರೆ, ಎರಡನೇ ಸಂಖ್ಯೆಯಲ್ಲಿ ಬರೋದೇ ಈ ಕುಡಿದು ವಾಹನ ಚಲಾವಣೆ ಮಾಡಿ ಅಪಘಾತಕ್ಕೀಡಾಗಿ ಸಾವು ಅಥವಾ ನೋವು ಅನುಭವಿಸುವವರ ಸಂಖ್ಯೆ. ಕುಡಿದು ಗಾಡಿಯನ್ನು ಚಲಾಯಿಸಬಾರದು. ಮಾದಕ ವಸ್ತುಗಳನ್ನು ತೆಗೆದುಕೊಂಡು ಸೇವಿಸಿ ವಾಹನವನ್ನು ಚಲಾಯಿಸುವ ಹಾಗಿಲ್ಲ. ಈ ರೀತಿಯಾದಂತಹ ಮಾದಕ ವಸ್ತುಗಳನ್ನಾಗಲಿ ಅಥವಾ ಆಲ್ಕೋಹಾಲ್ ಅಂತ ಏನು ಹೇಳ್ತೀವಿ, ಕುಡಿದು ಮದ್ಯಪಾನ ಮಾಡಿ ವಾಹನವನ್ನು ಚಲಾಯಿಸಿದ್ದೇ ಆದಲ್ಲಿ ನಿಮ್ಮ ಮೇಲೆ ನಿಮಗೆ ನಿಯಂತ್ರಣ ಇಲ್ಲದ ಕಾರಣ ನೀವು ನಿಮಗಷ್ಟೇ ಅಲ್ಲದೆ ಕೆಲವೊಮ್ಮೆ ಪಾದಚಾರಿಗಳಿಗೆ, ಅಂದರೆ ಬೇರೆ ರಸ್ತೆಯಲ್ಲಿ ಹೋಗುವವರಿಗೆ, ಸರಿಯಾದ ಮಾರ್ಗದಲ್ಲಿ ಹೋಗುವವರಿಗೂ ಸಹ ತೊಂದರೆಯನ್ನು ಉಂಟು ಮಾಡಿ ನಿಮಗೆ ಮತ್ತು ನಿಮ್ಮ ವಾಹನಕ್ಕೆ, ನಿಮ್ಮ ದೇಹಕ್ಕೆ, ನಿಮ್ಮ ಕುಟುಂಬಕ್ಕೆ ಅಲ್ಲದೆ ಅವರ ಎದುರುಗಡೆ ಬರ್ತಕ್ಕಂಥ ಒಬ್ಬ ವ್ಯಕ್ತಿಗೂ ಸಹ, ಸರಿಯಾದ ಮಾರ್ಗದಲ್ಲಿ ಹೋಗ್ತಕ್ಕಂಥ ಒಬ್ಬ ಪಾದಚಾರಿಗೂ ಸಹ ತಾವು ತೊಂದರೆಯನ್ನು ಕೊಡಬಹುದು. ಹೀಗಾಗಿ ಅದನ್ನು ಕುಡಿದು ಗಾಡಿಯನ್ನು ಓಡಿಸಬಾರ್ದು. ಇದಕ್ಕೆ ಪನಿಷ್ಮೆಂಟೂ ಇದೆ. 10,000 ದಂಡವನ್ನು ಹಾಕ್ತಾರೆ. ಇದು ಅತಿಯಾದ ಒಂದು ದಂಡದ ಮೊತ್ತ. ಒಮ್ಮೆ ಮದ್ಯಪಾನ ಮಾಡಿ ಸಿಲುಕಿದಾಗ, ಅದು ಪೊಲೀಸರಿಗೆ ಕಂಡು ಬಂದಾಗ, ಅದನ್ನು ಅವರು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದಾಗ ದಂಡವನ್ನು ವಿಧಿಸ್ತಾರೆ. ಈ ರೀತಿಯಾದಂಥ ಒಂದು ಹೆಚ್ಚಿನ ದಂಡವನ್ನು ಕೊಡುವಂತಹದ್ದನ್ನು ತಪ್ಪಿಸಬೇಕು. ವಾಹನ ಚಲಾಯಿಸುವಾಗ ಪಾನಮತ್ತರಾಗಿ ಚಲಾಯಿಸಬಾರ್ದು. ಇಲ್ಲದಿದ್ದರೆ ನಿಮಗೆ ಹಾನಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಕೇಳಿ ಬಹಳ ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಸರು. ಈ ಒಂದು ಉನ್ಮಾದ ಸ್ಥಿತಿಯಲ್ಲಿ, ಮತ್ತಿನಲ್ಲಿ ವಾಹನ ಚಲಿಸಬಾರ್ದು, ನಡೆಸಬಾರ್ದು. ಯಾಕೆಂದರೆ ಅದು ಅರಿವು ಇರೋದಿಲ್ಲ, ಎಚ್ಚರಿಕೆ ಇರೋದಿಲ್ಲ. ಏನೋ ನಾನೇ ಹೋಗಬೇಕು, ಮುಂದೆ ಹೋಗಬೇಕು ಹೀಗಂತೇಳಿ ಒಂದು ಕ್ಷಣ ಯಾವುದೋ ಒಂದು ಅಮಲಿನಲ್ಲಿ ನಾವು ಪ್ರಾಣವನ್ನು ಕಳೆದುಕೊಳ್ಳಬಾರ್ದು. ನಮ್ಮ ಮೇಲೆ, ಅಂದರೆ ಯಾರು ಈ ರೀತಿಯಲ್ಲಿ ಪ್ರಯಾಣಿಸುತ್ತಾ ಚಾಲನೆ ಮಾಡ್ತಾ ಇರ್ತಾರೆ ವಾಹನ, ಅವ್ರ ಮೇಲೆ ಅನೇಕ ಕುಟುಂಬದ ಅನೇಕ ಸದಸ್ಯರು ಅವಲಂಬಿತರಾಗಿರ್ತಾರೆ. ಅವ್ರ ಯೋಗಕ್ಷೇಮ ಭಾಳ ಮುಖ್ಯ. ಎಷ್ಟೋ ಸಲ ಯಾರು ಪಾಪ ಆಕ್ಸಿಡೆಂಟಲ್ಲಿ ಪ್ರಾಣ ಕಳ್ಕೊಂಡಿರ್ತಾರೆ ಅಂಥವರೇ ಆ ಕುಟುಂಬದ ಆಧಾರ ಸ್ತಂಭನೂ ಆಗಿರ್ತಾರೆ. ಅದಕ್ಕಾಗಿ ದಯವಿಟ್ಟು ಈ ಸರ್ ಹೇಳ್ತಕ್ಕಂಥ ಮಾತನ್ನು ತಾವು ಕೇಳಿಸ್ಕೊಳ್ಬೇಕು ಮತ್ತು ಒಂದು ಮಿತಿಯಲ್ಲೇ ನಾವು ಮಿತಿಯಲ್ಲಿ ಚಲಿಸಬೇಕು. ಸರ್, ಈಗ ಪಾದಚಾರಿಗಳು ಅವ್ರು ಯಾವ ರೀತಿಯಲ್ಲಿ, ಅವ್ರು ಯಾವ ನಿಯಮಗಳನ್ನು ಅನುಸರಿಸಬೇಕು ಸರ್? ಪಾದಚಾರಿಗಳು ಅವ್ರಿಗಾಗಿ ಫುಟ್ಪಾತ್ ಅಂತ ಏನು ಹೇಳ್ತಾರೆ, ಅಲ್ಲಿ ಅವರು ಹೋಗಬೇಕು. ಫುಟ್ಪಾತ್ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ರಸ್ತೆಯ ಎಡಬದಿಯಲ್ಲಿ ಅವರು ಚಲಿಸಬೇಕು. ಅವರು ಸಹ ವಾಹನಗಳಿಗೆ ದಾರಿ ಮಾಡಿಕೊಟ್ಟು ರಸ್ತೆಯ ಅಂಚಿನಲ್ಲಿ ನಡೆದಾಡ್ಕೊತ ಹೋಗಬೇಕು. ರಸ್ತೆಯನ್ನು ದಾಟುವಾಗ ಮಧ್ಯದಲ್ಲಿ ಈ ಸಿಗ್ನಲ್ ಟ್ರಾಫಿಕ್ಗಳು ಇದ್ದಾಗ, ಎಲ್ಲ ವಾಹನಗಳು ನಿಂತಾಗ ಆವಾಗ ಮಾತ್ರ ರಸ್ತೆಯನ್ನು ದಾಟಬೇಕು. ಇಲ್ಲ ತುಂಬ ಜಾಗರೂಕತೆಯಿಂದ ಯಾವ ವಾಹನ ಬರುತ್ತಿಲ್ಲ ಅನ್ನುವಂಥದ್ದನ್ನು ಖಾತ್ರಿಪಡಿಸಿಕೊಂಡೇ ಆ ಕಡೆ ರಸ್ತೆ ದಾಟುವಂಥದ್ದು ಮಾಡಬೇಕು. ಇಲ್ಲ ಅಂತಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಪಾದಚಾರಿಗಳು ಸಹ ಅವರ ತಪ್ಪಿನಿಂದ ವಾಹನ ಇಲ್ಲಿ ಬರೋದಿಲ್ಲ, ಈ ರೀತಿ ನಾವು ಹೋಗಿಬಿಡೋಣ, ಹಿಂದೆ ನೋಡದೆ ತಮ್ಮಷ್ಟಕ್ಕೆ ತಾವೇ ತಿರುಗಿ ಮುಂದೆ ಹೆಜ್ಜೆ ಇಟ್ಬಿಡ್ತಾರೆ. ಹಿಂದೆ ವಾಹನ ಇರುತ್ತೆ.
ಹೀಗಾಗಿ ಅವರು ಸಮಸ್ಯೆಗೆ ಸಿಲುಕಿಸ್ತಾರೆ. ಸೊ ಇದು ವಾಹನ ಸವಾರರ ಜೊತೆ ಪಾದಚಾರಿಗಳು ಸಹ ರಸ್ತೆಯಲ್ಲಿ ಹೋಗುವಾಗ ಸ್ವಲ್ಪ ಕ್ರಮಗಳನ್ನು ಅನುಸರಿಸಿದರೆ ಅವರು ಸುರಕ್ಷಿತವಾಗಿ ಮನೆಗೆ ಹೋಗ್ಬೋದು. ಇಲ್ಲ ಅಂದರೆ ಈ ವಾಹನಗಳ ಒಂದು ತೊಂದರೆಯನ್ನು ಅವರು ಅನುಭವಿಸ್ಬೋದು. ಸರ್, ಎಷ್ಟೋ ಸಲ ಹೀಗೆ ನೋಡಿದ್ದೇವೆ, ಈ ಅನೇಕ ಸಣ್ಣ ಪುಟ್ಟ ವ್ಯಾಪಾರಿಗಳು ರಸ್ತೆಯನ್ನು ಆಕ್ರಮಿಸ್ಕೊಂಡು ಬಿಡ್ತಾರೆ. ಈ ಕೈಗಾಡಿಗಳನ್ನು ಮಾರಾಟ ಮಾಡುವ ಏನು ಗಾಡಿಯಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ ಅವನ್ನು ಇಟ್ಕೊಂಡು ರಸ್ತೆಯನ್ನು ಚಿಕ್ಕದಾಗಿ ಮಾಡ್ತಾರೆ, ಆಕ್ರಮಣ ಮಾಡ್ಕೊಂಡಿರ್ತಾರೆ. ಈಗ ವಾಹನಗಳನ್ನು ಹೋಗಬೇಕು, ಪಾದಚಾರಿಗಳು ಹೋಗಬೇಕು, ರಸ್ತೆಯನ್ನು ಆಕ್ರಮಣ ಮಾಡಿಕೊಂಡು ಬಿಟ್ಟಾಗ ಆವಾಗ ಓಡಾಡೋದಕ್ಕೂ ತೊಂದರೆ, ವಾಹನ ಚಾಲಕರಿಗೂ ತೊಂದರೆ. ಇಂಥವರು ಯಾವ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು, ಏನು ಅವರು ತಮ್ಮಷ್ಟಕ್ಕೆ ತಾವು ಯಾವ ರೀತಿಯಲ್ಲಿ ಜಾಗರೂಕರಾಗಿ? ಇದು ಪೊಲೀಸರು ಇದನ್ನು ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಫುಟ್ಪಾತ್ನಲ್ಲಿ ಕೆಲವೊಮ್ಮೆ ತಮ್ಮ ವಸ್ತುಗಳನ್ನು ಇಟ್ಟು ಮಾರಾಟ ಮಾಡ್ತಾರೆ. ರಸ್ತೆಯಲ್ಲಿ ತಮ್ಮ ಅಂಗಡಿಗಳನ್ನು ಹಾಕಿ ದೂಕುವ ಒಂದು ಬಂಡಿ ಅಂತಿರ್ಬೋದು, ಆ ರೀತಿಯಾಗಿ ತಾತ್ಕಾಲಿಕವಾದಂತಹ ಒಂದು ಅಂಗಡಿ, ಶಿಫ್ಟ್ ಮಾಡೋಕ್ಕೆ ಬರತಕ್ಕಂತಹ ಅಂಗಡಿ, ಅದನ್ನು ಹಾಕಿದಾಗ ರಸ್ತೆ ಚಿಕ್ಕದಾಗಿರೋದ್ರಿಂದ ಅದು ಇನ್ನಷ್ಟು ಚಿಕ್ಕದಾಗುತ್ತೆ. ಅಲ್ಲಿ ವ್ಯಾಪಾರ ಮಾಡೋಕ್ಕೆ 4 ಜನ ಬಂದು ನಿಲ್ತರೆ ಅಲ್ಲಿ ಎಲ್ಲ ರಸ್ತೆಯ ಒಂದು ಭಾಗವನ್ನು ಅವರು ಆಕ್ರಮಿಸ್ಕೊಂಡು ಬಿಡ್ತಾರೆ. ಸೊ ಹೋಗುವವರಿಗೆ ತೊಂದರೆ ಆಗ್ತದೆ. ಅದಕ್ಕಾಗಿ ಒಂದು ಪ್ರದೇಶದಲ್ಲಿ ಅವರನ್ನು ಸರಿಸಿ ಯಾವ ಮುಖ್ಯ ರಸ್ತೆಯಲ್ಲಿ ಜನರ ಓಡಾಟ ಜಾಸ್ತಿ ಇರುತ್ತೋ ಅಲ್ಲಿ ಇಂಥವ್ರಿಗೆ ಅವಕಾಶ ಕೊಡದೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಭಾಗದಲ್ಲಿ ಅವರಿಗೆ ನಿಂತು ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಆ ರಸ್ತೆಗಳನ್ನು ಜನರು ವಾಹನ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಇದು ಪೊಲೀಸ್ ಇಲಾಖೆಯ ಒಂದು ಕರ್ತವ್ಯ. ಮತ್ತು ಜನರೂ ಇದನ್ನು ತಿಳ್ಕೋಬೇಕು. ಅಲ್ಲಿ ವ್ಯಾಪಾರ ಮಾಡುವಂಥವರಾಗಿರ್ಬೋದು ಅಥವಾ ಮಾರಾಟ ಮಾಡಿದವರಾಗಿರಬೇಕು. ನನ್ನಿಂದ ವಾಹನ ದಟ್ಟಣೆಯಾಗಿ ನನ್ನಿಂದ ಜನರಿಗೆ, ವಾಹನ ಸವಾರರಿಗೆ ತೊಂದರೆ ಆಗಬಾರ್ದು. ನಾವು ನಿಂತು ಎಲ್ಲಿ ಖರೀದಿ ಮಾಡ್ತಿದ್ದೀವೋ ಅಲ್ಲಿ ನಮ್ಮ ಹಿಂದೆ ಒಂದು ಟ್ರಾಫಿಕ್ನ ಲೈನ್ ಉಂಟಾಗಬಾರ್ದು, ನಾವು ಸರಿದೇ ಇದ್ದ ಕಾರಣ. ಹೀಗಾಗಿ ಅದನ್ನು ಜನರು ತಿಳ್ಕೊಳ್ಬೇಕು. ಮತ್ತು ಇಲಾಖೆ ಮತ್ತು ಸಾರ್ವಜನಿಕರು ಇದನ್ನು ಇಬ್ಬರೂ ತಿಳ್ಕೊಂಡಾಗ ಮಾತ್ರ ನಾವು ರಸ್ತೆ ಸುರಕ್ಷತೆಯನ್ನು ಸಮಗ್ರವಾಗಿ ಪಾಲಿಸೋಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಸರಿ, ಕೆಲವು ಸೆನ್ಸಿಟಿವ್ ಪ್ಲೇಸಸ್ ಅಂತ ಇರುತ್ತೆ ಸರ್. ಈಗ ಮಕ್ಕಳು ಒಂದು ಶಾಲೆ ಇದ್ದಾಗ ಮಕ್ಕಳು ಪಾಪ ಅವರು ಇಂಟರ್ವಲ್ ಬಿಟ್ಟಾಗೋ ಲಂಚ್ ಅವರ್ನಲ್ಲೋ ಹೊರಗಡೆ ಬರ್ತಾ ಇರ್ತಾರೆ, ಆಡ್ತಾ ಇರ್ತಾರೆ, ಎಲ್ಲೋ ನೋಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಈ ಪ್ರದೇಶಗಳಲ್ಲಿ ವಾಹನ ಚಲಿಸಬೇಕಾಗಿ ಬಂದಾಗ ನಮ್ಮ ಚಾಲಕ ಮಿತ್ರರು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಸರ್? ಮುಖ್ಯವಾಗಿ ಶಾಲೆಗಳು ಇರತಕ್ಕಂತಹ ಪ್ರದೇಶದಲ್ಲಿ ವಾಹನ ಸವಾರರು ತುಂಬ ಜಾಗರೂಕರಾಗಿರಬೇಕು. ವಾಹನ ಚಾಲನೆಗಾಗಿ ಅವರು ಏನು ತರಬೇತಿಯನ್ನು ತಗೋತಿರ್ತಾರೆ, ಅಂದರೆ ವಾಹನವನ್ನು ಚಲಾಯಿಸೋದು ಕಲಿತಿರ್ತಾರೆ, ಆವಾಗ ಕೆಲವೊಂದು ಸಿಗ್ನಲ್ಗಳ ಬಗ್ಗೆ ಅವರಿಗೆ ತಿಳಿಸಲಾಗ್ತದೆ. ಇಲ್ಲಿ ಶಾಲೆ ಇದೆ, ಇಲ್ಲಿ ಬ್ರಿಡ್ಜ್ ಇದೆ, ಇಲ್ಲಿ ಅಡ್ಡ ತಿರುವು ಇದೆ, ಇಲ್ಲಿ ಒನ್ ವೇ ಇದೆ, ಏಕಮುಖ ರಸ್ತೆ, ಈ ರೀತಿಯಾದಂಥ ಕೆಲವು ಸಿಗ್ನಲ್ಗಳು ಇರ್ತವೆ. ಅದು ಈಗ ಈ ಊರಿನವರೇ ಆದರೆ ಇಲ್ಲಿ ಒಂದು ಶಾಲೆ ಇದೆ ಅಂತ ಗೊತ್ತಾಗಿರುತ್ತೆ. ಹೊರ ರಾಜ್ಯ ಅಥವಾ ಹೊರ ಜಿಲ್ಲೆಯಿಂದ ಬಂದವನಿಗೆ ಗೊತ್ತಿರಲ್ಲ. ಅವನಿಗೆ ಗೊತ್ತಾಗೋದು ಆ ಸಿಗ್ನಲ್ಗಳ ಮೂಲಕ, ಅಲ್ಲಿ ಹಾಕಿರ್ತಕ್ಕಂಥ ಬೋರ್ಡ್ಗಳ ಮೂಲಕ. ಆ ಬೋರ್ಡ್ ನೋಡಿ ಅವನು ತಿಳ್ಕೊತಾನೆ ಇಲ್ಲಿ ಶಾಲೆ ಇದೆ ಅಂತ. ಅಲ್ಲಿ ಅತಿಯಾದ ಒಂದು ಹಾರ್ನ್ ಬಾರಿಸೋ ಹಾಗಿಲ್ಲ, ತುಂಬ ಸ್ಪೀಡಾಗಿ ಹೋಗುವಂತಿಲ್ಲ. ಯಾಕಂದರೆ ಮಕ್ಕಳು ಓಡಾಡುವಂತಹ ಒಂದು ಜಾಗ. ಶಾಲೆ ಬಿಟ್ಟ ನಂತರ ಹೊರಗೆ ಬಂದುಬಿಡ್ತಾರೆ, ಓಡಿ ಬಂದುಬಿಡ್ತಾರೆ. ಮಕ್ಕಳನ್ನ ತಮ್ಮ ಪೇರೆಂಟ್ಸನ್ನು ನೋಡೋಕ್ಕೆ ಅಥವಾ ತಮ್ಮ ಪೇರೆಂಟ್ಸ್ ಗಾಡಿಯಲ್ಲಿ ಹತ್ತಿ ಮನೆಗೆ ಹೋಗಬೇಕು ಅಂತ ಓಡಿ ಬಂದುಬಿಡ್ತಾರೆ. ಇಂಥ ಒಂದು ಸಂದರ್ಭ ಇರುತ್ತೆ. ಪೇರೆಂಟ್ಸು ಅವ್ರ ಮಕ್ಕಳನ್ನ ಶಾಲೆಗೆ ಬಿಡ್ತಿರ್ತಾರೆ ಒಂದು ಸಂದರ್ಭದಲ್ಲಿ. ಈ ರಿಕ್ಷಾ ಮತ್ತು ಬಸ್ಗಳಿಂದ ಬಂದು ಅಲ್ಲಿ ಹೋಗ್ತಿರ್ತಾರೆ. ಸೊ ಹಾಗಾಗಿ ಅಲ್ಲಿ ಸೂಕ್ಷ್ಮ ಪ್ರದೇಶ ಅವೆಲ್ಲ. ಅಂಥಲ್ಲಿ ಮಾತ್ರ ಜಾಗರೂಕತೆಯಿಂದ, ತುಂಬ ಜಾಗರೂಕತೆಯಿಂದ ಇರಬೇಕು. ತುಂಬ ಮಿನಿಮಮ್ ಸ್ಪೀಡ್ನಲ್ಲಿ ಹೋಗಿ ಮಕ್ಕಳ ಒಂದು ಇದನ್ನು ಕಾಪಾಡಬೇಕು. ಆ ರೀತಿಯಾದಂಥದ್ದು ವ್ಯವಸ್ಥೆ ಮತ್ತು ನಿಯಮಗಳಿವೆ, ಅವನ್ನು ಸಹ ಪಾಲಿಸಲೇಬೇಕು. ಅದಕ್ಕೆ ವಾಹನ ಸವಾರರು, ಸಾರ್ವಜನಿಕರು ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ವಾಹನ ಚಲಾಯಿಸಬೇಕು ಅಂತ ಕೇಳ್ಕೊತೇನೆ. ಸರ್, ಕೆಲವು ದೊಡ್ಡ ದೊಡ್ಡ ವಾಹನಗಳಿಗೆ ಈ ಲೈಟ್ ಏನು ಹಾಕಿರ್ತಾರೆ ಇನ್ನೊಬ್ಬರ ಕಣ್ಣು ಕೋರೈಸುವಂತೆ ಅಥವಾ ಮುಂದೆ ಬರ್ತಕ್ಕಂಥದ್ದು ಕಾಣಿಸೋದೇ ಇಲ್ಲ, ರಸ್ತೆನೇ ಕಾಣಿಸೋದಿಲ್ಲ ಅಂತ ಅನೇಕ ಚಾಲಕರು ಈ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ಈ ಲೈಟಿಂಗ್ ಅರೇಂಜ್ಮೆಂಟನ್ನು ಕೂಡ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಇರಬೇಕಲ್ಲ ಸರ್? ಹೌದು. ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಏನು ವಾಹನ ಸವಾರರು ಓಡಾಡ್ತಾರೆ, ಈ ಕೆಲವೊಂದು ವಾಹನಗಳಿಗೆ
ಕಂಪ್ನಿಗಳಿಂದ ಬರ್ತಕ್ಕಂತಹ ಒಂದು ಹೆಡ್ಲೈಟಿನ ವ್ಯವಸ್ಥೆ ಇರುತ್ತೆ. ಅದನ್ನು ಹೊರತುಪಡಿಸಿ ಅವರು ಹೆಚ್ಚಿನ ವಿದ್ಯುತ್ತಿನ ಒಂದು ಬೆಳಕು ಜಾಸ್ತಿ ಇರಲಿ ಅನ್ನೋದನ್ನು ಅಳವಡಿಸ್ಕೊಳ್ತಾರೆ. ಆ ರೀತಿಯಾದಂಥದ್ದನ್ನು ಅಳವಡಿಸ್ಕೊಳ್ಳೋದು ತಪ್ಪು. ಆ ರೀತಿಯಾಗಿ ಅಳವಡಿಸ್ಕೊಂಡು ಎದುರಿನವನಿಗೆ ಕಾಣದಂತೆ ಅದು ಕಣ್ಣಿಗೆ ಕುಕ್ಕಿ ಅವನಿಗೆ ಅಪಘಾತ ಆಗುವಂಥ ಸಂದರ್ಭ ಬರ್ತದೆ. ಅದಕ್ಕಾಗಿ ಅಂಥವನ್ನ ಮಾಡಬಾರ್ದು. ಎಷ್ಟು ಮಿನಿಮಮ್ ಬೆಳಕು ಇರಬೇಕು ಅಂತ ಇದೆ, ಆ ಕಂಪನಿಗಳ ಮೂಲಕವಾದಂತಹದ್ದು ಕೊಟ್ಟಿರ್ತಾರೆ. ಅವುಗಳನ್ನು ಬಳಸಿ ಮಾತ್ರ ರಾತ್ರಿಯಲ್ಲಿ ವಾಹನ ಮತ್ತು ಪ್ರಯಾಣ ಮಾಡಬೇಕು. ಇಲ್ಲದಿದ್ದರೆ ಎದುರುಗಡೆನೆ, ಯಾಕಂದರೆ ರಸ್ತೆಗಳು ನಮಗೆ ಮಾತ್ರವಲ್ಲ, ಎಲ್ಲ ಸಾರ್ವಜನಿಕರಿಗೆ. ಇದು ನನ್ನ ವೆಹಿಕಲಿಂದ ನಾನು, ಇನ್ನೊಬ್ಬ ವೆಹಿಕಲಿಂದ ಅವನು, ನನಗೂ ಒಂದು ಉದ್ದೇಶ ಇದೆ, ನನಗೂ ಒಂದು ಪ್ರಯಾಣದ ದೂರದ ಒಂದು ಗುರಿ ಇದೆ, ಅವರಿಗೂ ಇದೆ. ಅವರು ಅಭಿವೃದ್ಧಿ ಹೊಂದಬೇಕು, ವಾಹನದಿಂದ ನಾವು ಅಭಿವೃದ್ಧಿ ಹೊಂದಬೇಕು. ಹೀಗಾಗಿ ಕೇವಲ ನಂದು ರಸ್ತೆ ನಂದು ಅಂತ ಹೇಳಕ್ಕೆ ಬರಲ್ಲ. ಅದು ಎಲ್ಲರಿಗೂ ಆಗಿ ಇನ್ನೊಬ್ಬನಿಗೆ ನಾವು ಸಹಕಾರ ಕೊಡಬೇಕು. ಅವನಿಗೆ ಮುಂದೆ ಹೋಗೋಕೆ ಕೊಡಬೇಕು ಅಥವಾ ಹಿಂದೆ ಹೋಗೋಕೆ ಕೊಡಬೇಕು. ಅವನಿಗೂ ಚಲಿಸುವಂತೆ, ರಸ್ತೆ ಉಪಯೋಗಿಸುವಂತೆ ನಾನು ಅವಕಾಶ ಮಾಡಿಕೊಡಬೇಕು. ಆ ರೀತಿಯಾದಂಥದ್ದು ಮಾಡಿದರೆ ಮಾತ್ರ ನಾವು ಸಫಲರಾಗ್ತೀವಿ. ಇದೆಲ್ಲ ನಂದು, ನಾನು ಹೋಗೋವರೆಗೂ ಯಾರೂ ಹೋಗುವಂತಿಲ್ಲ, ಅಥವಾ ಇದು ನಾನು ಇಷ್ಟೇ ದೊಡ್ಡ ಲೈಟ್ನಲ್ಲಿ ಹೋಗ್ತೀನಿ ಅಂತಂದರೆ ಅದು ತಪ್ಪು. ಆ ರೀತಿ ಮಾಡಬಾರ್ದು. ಅದಕ್ಕೆ ಎಲ್ಲ ಸವಾರರು ಒಬ್ಬರಿಗೊಬ್ಬರು ಪರಸ್ಪರವಾಗಿ ಒಂದು ಸಹಕಾರ ಕೊಟ್ಟಲ್ಲಿ ನಾವು ರಸ್ತೆಯಲ್ಲಿ ಅಪಘಾತವನ್ನು ತಡಿಲಿಕ್ಕೆ ಸಾಧ್ಯ ಅಂತ ಹೇಳ್ತೇನೆ. ಸರ್, ಈ ನಿಯಮಗಳು, ಈ ಎಚ್ಚರಿಕೆ, ಈ ಜಾಗರೂಕತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸುವಾಗಲೂ ಮತ್ತು ನಗರಗಳಲ್ಲಿ ಮತ್ತು ಸಣ್ಣ ಪುಟ್ಟ ರಸ್ತೆಗಳಲ್ಲಿ ಚಲಿಸುವಾಗಲೂ ಇವೆಲ್ಲ ಎಚ್ಚರಿಕೆಗಳನ್ನು ಅವರು ವಹಿಸಲೇಬೇಕು. ಯಾಕಂದರೆ ನಮ್ಮ ದೇಶದಲ್ಲಿ 18ರಿಂದ 35 ವರ್ಷದ ಒಳಗೇನಿದ್ದಾರೆ ಅವರು ಅಪಘಾತದಲ್ಲಿ ಸಾವಿಗೀಡಾಗುವ ಪರ್ಸೆಂಟೇಜ್ ಎಷ್ಟಂದರೆ 100ರಲ್ಲಿ 55%. ಅಷ್ಟು ಜನ 18 ವಯಸ್ಸಿಂದ 35 ವಯಸ್ಸು, ಇವರು ದೇಶಕ್ಕಾಗಿ ದುಡಿಯುವ ಸಮುದಾಯ. ಈ ವಯಸ್ಸಿನವರು ಕುಟುಂಬಕ್ಕೆ ಆಧಾರ ಆದಂಥವ್ರು. 18ರಿಂದ 35 ವಯಸ್ಸು ಅಂತಂದರೆ ಒಂದು ಆಧಾರ ಸ್ತಂಭ ಆಗಿರ್ತಾರೆ ಕುಟುಂಬಕ್ಕೆ. ಇವರ ಒಂದು ಕಳೆದುಕೊಳ್ಳುವಿಕೆ ಆ ಕುಟುಂಬಕ್ಕಷ್ಟೇ ಅಲ್ಲ, ದೇಶಕ್ಕೂ ನಷ್ಟ ಆಗುವಂಥ ಒಂದು ಸಮಸ್ಯೆ ಅದು. ಹೀಗಾಗಿ ಈ ಮಧ್ಯವಯಸ್ಕರು 18ರಿಂದ 30, ಅಂಕಿಅಂಶನೇ ಹೇಳ್ತದೆ 55% ಅಪಘಾತದಲ್ಲಿ ಸಾವಿಗೀಡಾದವರು 18ರಿಂದ 35 ವಯಸ್ಸಿನವರು ಅಂತ. ಸೊ ಹೀಗಾಗಿ ನಾವು ಈ ಒಂದು ವಯಸ್ಸಿನವರಿಗೆ ಹೆಚ್ಚಾಗಿ ಹೇಳೋದೇನೆಂದರೆ, ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ. ಈ ಅತಿ ವೇಗದಿಂದ ಹೋಗುವ ಅವಶ್ಯಕತೆ ಇಲ್ಲ. ನೀವು ಸೀಟ್ ಬೆಲ್ಟ್ಗಳನ್ನು ಧರಿಸಬೇಕು, ಹೆಲ್ಮೆಟ್ಗಳನ್ನು ಧರಿಸಬೇಕು. ಹೆದ್ದಾರಿ ಇರಲಿ, ರಾಜ್ಯದ ಒಳಗೆ ರಾಜ್ಯ ಹೆದ್ದಾರಿಗಳಿರಲಿ ಅಥವಾ ಹಳ್ಳಿಗಳಲ್ಲಿ ಹೋಗೋ ರಸ್ತೆಗಳಲ್ಲಿರಲಿ, ಸುರಕ್ಷತೆ ಎನ್ನುವುದು ಎಲ್ಲ ಸಮಯದಲ್ಲಿ ಬೇಕೇ ಬೇಕು. ಯಾವಾಗ ನಾವು ವಾಹನದ ಮೇಲೆ ಇದ್ದೀವಿ, ಯಾವಾಗ ನಾವು ವಾಹನವನ್ನು ಸ್ಟಾರ್ಟ್ ಮಾಡಿದ್ದೀವಿ, ಅದು ಮತ್ತೆ ಮುಗಿಸಿ ನಮ್ಮ ಮನೆಗೆ ಅದನ್ನು ಪಾರ್ಕ್ ಮಾಡಿ ಹಿಂತಿರುಗುವವರೆಗೂ ಜಾಗೃತರಾಗಿಯೇ ಇರಬೇಕು. ಯಾಕಂದರೆ ದಿನ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಿದೆ, ಆದರೆ ರಸ್ತೆಯ ಅಗಲ ಅದು ಅಷ್ಟೇ ಇರುತ್ತೆ. ಹೀಗಾಗಿ ನಾವೆಲ್ಲರೂ ಪ್ರಯಾಣಿಸಬೇಕು, ಇತರರಿಗೂ ಪ್ರಯಾಣಿಸೋಕ್ಕೆ ಅವಕಾಶ ಕೊಡಬೇಕು. ಅಂದಾಗ ಮಾತ್ರ ನಾವು ಸುರಕ್ಷಿತವಾಗಿ ನಮ್ಮ ಒಂದು ಜೀವವನ್ನು ಸುರಕ್ಷತೆಯಿಂದ ಇಟ್ಕೋಬಹುದು ಅಂತ ಹೇಳಕ್ಕೆ. ಭಾಳ ಒಳ್ಳೆ ಮಾತು ಹೇಳಿದ್ರು ಸರು. ನೀವೇನು ಗಾಡಿ ತಗೊಂಡು ಅದನ್ನು ಸ್ಟಾರ್ಟ್ ಮಾಡಿಕೊಂಡು ಎಲ್ಲಿಗೋ ನೀವು ಹೋಗಿ ಬರಬೇಕಲ್ಲ, ಬಂದು ಅದನ್ನು ಮನೆಯಲ್ಲಿ ಸುರಕ್ಷಿತವಾಗಿ ವಾಹನ ನಿಲ್ಲಿಸುವವರೆಗೂ ಸುರಕ್ಷತೆ ನಿಯಮಗಳನ್ನು ಅನುಸರಿಸಲೇಬೇಕು, ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಅವರು ಸರ್ ಹೇಳ್ತಾ ಇದ್ದಾರೆ, ಪ್ರಾಣ ಎಲ್ಲಕ್ಕಿಂತಲೂ ದೊಡ್ಡದು. ಅದಕ್ಕಾಗಿ ನಮ್ಮ ಅಜಾಗರೂಕತೆಯಿಂದ, ಒಂದು ಕ್ಷಣದ ಅವಸರದಿಂದ ಪ್ರಾಣವನ್ನು ಕಳೆದುಕೊಳ್ಳಬಾರದು. ಈ ಮಾತನ್ನು ಎಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. 1 ನಿಮಿಷ ತಡ ಆದರೆ, 5 ನಿಮಿಷ ತಡ ಆದರೆ ಕಳ್ಕೊಳ್ಳೋದೇನೂ ಇಲ್ಲ. ಆದರೆ 5 ನಿಮಿಷ ತಡ ಆಗಬಾರ್ದು ಅಂಥೇಳಿ ಪ್ರಾಣವನ್ನೇ ಕಳೆದುಕೊಳ್ತಕ್ಕಂಥ ಕ್ರಮ ಆಗಬಾರ್ದು. ಸರ್, ಈಗ ಕೆಲವರು 2 ವೀಲರ್ಸ್ ಏನು ಉಪಯೋಗಿಸ್ತಾ ಇರ್ತಾರೆ, ದ್ವಿಚಕ್ರ ವಾಹನ, ಅದು ಇಬ್ಬರು ಹೋಗೋದಕ್ಕೆ ಅವಕಾಶ ಇದೆ, ಆದರೆ 3 ಜನ ಹೀಗೆಲ್ಲ ಪ್ರಯತ್ನ ಮಾಡ್ತಾ ಇರ್ತಾರೆ. ಇಂಥವರಿಗೆ ತಮ್ಮ ಕಿವಿ ಮಾತೇನು? ಆ ರೀತಿಯಾದಂಥದ್ದು ಮಾಡಬಾರ್ದು. 3 ಅವಕಾಶ ಇಲ್ಲ, 3 ಜನರಿಗೆ ಅವಕಾಶ ಇಲ್ಲ, ಇಬ್ಬರಿಗೆ ಮಾತ್ರ ಅವಕಾಶ. ಇದರ ಪರಿಣಾಮ ಏನಾಗ್ತದೆ ಅಂತಂದರೆ, ಒಂದು ಸಲ ನೀವು 3 ವ್ಯಕ್ತಿಗಳನ್ನು, ಅಂದರೆ ಅವಕಾಶ ಕೊಟ್ಟಿದ್ದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳನ್ನು ವಾಹನದಲ್ಲಿ ಕೂಡಿಸಿಕೊಂಡು ಪ್ರಯಾಣ ಮಾಡ್ತಿದ್ದಾಗ ಅಪಘಾತ ಆದರೆ ಕೆಲವೊಮ್ಮೆ ಇನ್ಶೂರೆನ್ಸ್ ಕಂಪನಿಗಳು
ತಾವು ಕೊಡುವ ಹಣವನ್ನು ಕೊಡುವ ಬಾಧ್ಯತೆಯಿಂದ ದೂರ ಸರಿದು ಬಿಡ್ತವೆ. ಯಾಕಂತಂದರೆ ಇದು ಆ ಎರಡು ವ್ಯಕ್ತಿಗಳಿಗೆ ಮಾತ್ರ ಇರತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಇನ್ನೊಬ್ಬನ ಕೂಡಿಸಿ ಅದರಿಂದ ನಿಮ್ಮ ಬ್ಯಾಲೆನ್ಸ್ ಸರಿಯಾಗಲ್ಲ, ನೀವು ಸಮತೋಲನ ಕಾಯ್ಕೊಳ್ಳೋಕ್ಕಾಗಲ್ಲ. ಇದರಿಂದ ನಿಮ್ಮ ಅಜಾಗರೂಕತೆಯಿಂದ ನೀವು ನಡೆಸಬೇಕಾಗ್ತದೆ. ಅದರಿಂದ ಅಪಘಾತ ಆಗಿದೆ, ಅದಕ್ಕೆ ನಾವು ನಮ್ಮ ವಿಮೆಯನ್ನು ಕೊಡಲ್ಲ ಅಂತ ಹೇಳ್ತಾರೆ. ಸೊ ಇಂಥವನ್ನ ಲಕ್ಷ್ಯದಲ್ಲಿಟ್ಕೋಬೇಕು. ಯಾಕಂತಂದರೆ ಅಪಘಾತ ಮಾಡಿದಾಗ ಲಕ್ಷಗಟ್ಟಲೆ ಅವಾರ್ಡನ್ನು ನ್ಯಾಯಾಲಯ ಕೊಡುವಾಗ ಯಾರಿಗೆ ಸಂತ್ರಸ್ತರಿಗೆ, ಮೃತಪಟ್ಟ ವಾರಸುದಾರರಿಗೆ ಅಥವಾ ಕೈ ಕಾಲು ಮುರಿತ ಅಥವಾ ನೋವು ಅನುಭವಿಸಿದ ವ್ಯಕ್ತಿಗೆ ಕೊಡುವಾಗ ಈ ಲಕ್ಷಗಟ್ಟಲೆ ಅವಾರ್ಡ್ ಮಾಡಿದಾಗ ಇನ್ಶೂರೆನ್ಸ್ ಇದ್ದರೆ ಅವರು ಕೊಡ್ತಾರೆ. ಇನ್ಶೂರೆನ್ಸು ಇಲ್ಲದೇ ಇರುವಾಗ ಅಂದರೆ ಮಾಡಿಸಿಲ್ದಾಗ ಅವರು ಕೊಡೋದಿಲ್ಲ. ಮತ್ತು ಮಾಡಿಸಿರ್ತೀರ ಆವಾಗ ಈ ರೀತಿಯಾದಂಥ ಒಂದು ನಾವು ನಿಯಮ ಬಿಟ್ಟು ವಾಹನ ಚಲಾಯಿಸಿದ್ದಲ್ಲಿ ಅವರು ತಮ್ಮ ಬಾಧ್ಯಸ್ಥಿಕೆಯಿಂದ ಹೊಣೆಗಾರಿಕೆಯಿಂದ ದೂರ ಸರಿತಾರೆ. ಇದು ತ್ರಿಬಲ್ ಸೀಟ್ ಹಾಕೋದು ಇಂಥ ಸಂದರ್ಭ ಇರ್ಬೋದು, ಕುಡಿದು ವಾಹನ ಚಲಾಯಿಸಿದ್ದಿರಬಹುದು. ಆ ವ್ಯಕ್ತಿಯನ್ನು ಆಗ ಪರಿಶೀಲಿಸಿದಾಗ ಕುಡಿದಿದ್ದ ಅನ್ನುವಂತಹ ಮಾಹಿತಿ ಸಿಕ್ಕರೆ ಅವರು ಇನ್ಶೂರೆನ್ಸ್ನವರು ತಮ್ಮ ಹಣವನ್ನು ಕೊಡೋದ್ರಿಂದ ಹಿಂದೆ ಸರಿತಾರೆ. ಆಮೇಲೆ ಚಿಕ್ಕ ವಯಸ್ಸು 18 ಮುಗಿದಿರಲ್ಲ, ಇನ್ನೂ ಆ ವ್ಯಕ್ತಿ ಗಾಡಿ ಓಡಿಸ್ತಿರ್ತಾನೆ, ಲೈಸೆನ್ಸ್ ಇರದ ವ್ಯಕ್ತಿ ಓಡಿಸ್ತಿರ್ತಾನೆ. ಹೀಗೆ ಈ ರೀತಿಯಾದಂತಹ ಒಂದು ವಾಹನ ಚಾಲನೆಯಿಂದ ಅಪಘಾತಕ್ಕೆ ಒಳಗಾದಾಗ ಆ ಮುಂದಿನ ವ್ಯಕ್ತಿ ನ್ಯಾಯಾಲಯಕ್ಕೆ ಹೋಗಿ ತನ್ನ ಪರಿಹಾರವನ್ನು ಕೇಳಿದಾಗ ಸ್ವತಃ ವಾಹನ ಮಾಲಕರೇ ಭರಿಸಬೇಕಾಗತ್ತೆ. ಇಂಥ ಒಂದು ಸಂದರ್ಭ ಬರುತ್ತೆ. ಆವಾಗ ಇದ್ದಿದ್ದನ್ನು ಕಳ್ಕೋಬೇಕಾಗತ್ತೆ. ಆ ಒಂದು ಕಾರಣಕ್ಕಾಗಿ ಈ ರೀತಿಯಾದಂತಹ ವಾಹನವನ್ನು, ಈ ರೀತಿಯಾದಂತಹ ಒಂದು ಕ್ರಮಗಳನ್ನು ಅನುಸರಿಸಬೇಡಿ. ಸರಿಯಾದ ವಾಹನವಿರುವುದು, ನಮ್ಮ ಯಾವುದೇ ವ್ಯಕ್ತಿ ವಾಹನವನ್ನು ಖರೀದಿ ಮಾಡುವುದು ತನ್ನ ಅಭಿವೃದ್ಧಿಗಾಗಿ, ತನ್ನ ಕುಟುಂಬದ ಅಭಿವೃದ್ಧಿಗಾಗಿ, ತನ್ನ ಸಮಯ ಹೆಚ್ಚು ಉಳಿಲಿ ತನಗೆ ಅನ್ನುವಂಥ ಒಂದು ಉದ್ದೇಶದಿಂದ ಖರೀದಿ ಮಾಡ್ತಾರೆ. ಅದು ಅವನ ಅಭಿವೃದ್ಧಿಗೆ ಸಾಕಾರಕ್ಕೆ ಹಾನಿಯಾಗಬೇಕು ಹೊರತು ಅವನ ದಾರಿದ್ರ್ಯಕ್ಕೆ ಅದು ಆಗಬಾರ್ದು, ಹಣ ಕಳ್ಕೊಳ್ಬಾರ್ದು. ಈ ರೀತಿಯಾದಂತಹ ವ್ಯವಸ್ಥೆ ಮಾಡಿದರೆ ಸಾಕಷ್ಟು ಕುಟುಂಬಗಳು ಹಣಕಾಸಿನ ತೊಂದರೆಯಲ್ಲಿ ಸಿಕ್ಕಾಕೊಳ್ತವೆ. ಅದಕ್ಕಾಗಿ ಕುಡಿದು ಚಾಲನೆ ಮಾಡೋದಾಗಲಿ, ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸೋದಾಗಲಿ ಮಾಡಬಾರ್ದು. ಈ ರೀತಿಯಾದಂಥದ್ದು 3 ವ್ಯಕ್ತಿಗಳನ್ನು ಕೂಡಿಸೋದಾಗಲಿ ಅಥವಾ ಕೆಲವೊಂದು ವೆಹಿಕಲ್ಗಳಲ್ಲಿ, ಆಟೋಗಳಲ್ಲಿ ಅತಿ 3 ಪ್ರಯಾಣಿಕರಿಗೆ ಅವಕಾಶ ಇರುತ್ತೆ. ಹೆಚ್ಚಿನ ಒಂದು ಸೀಟ್ಗಳನ್ನು ಹಾಕ್ತಾರೆ, ಅಲ್ಲಿಯೂ ಸಹ ಆ ರೀತಿಯಾದಂಥ ಸಮಸ್ಯೆ ಒದಗಿ ಬರ್ತದೆ. ಹೀಗಾಗಿ ಎಲ್ಲರೂ ಈ ನಿಯಮಗಳನ್ನು ಪಾಲಿಸಿದರೆ ತೊಂದರೆಗೆ ಒಳಗಾಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಅವರು ಅನೇಕ ಕೆಲಸಗಳ ನಡುವೆ ಬಿಡು ಮಾಡಿಕೊಂಡು ಸಾರ್ವಜನಿಕರಿಗಿಂತ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಅಂತರ್ವಣಿಗೆ ಆಗಮಿಸಿ ರಸ್ತೆ ಸುರಕ್ಷತಾ ಮಾಸ ಅಂದರೆ ಜನವರಿ 1ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ ರಸ್ತೆ ಸುರಕ್ಷತೆಯ ಮಾಸಾಚರಣೆ ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ಅನೇಕ ನಿಯಮಗಳನ್ನು ತಿಳಿಸಿದ್ದಾರೆ. ರಸ್ತೆ ಸುರಕ್ಷತೆಯ ನಿಯಮವನ್ನು ನಾವು ಅನುಸರಣೆ ಮಾಡಿದ್ರೆ ಮಾತ್ರ ನಮ್ಮ ಜೀವನಕ್ಕೂ ಒಂದು ನಿಯಮ ಇರ್ತದೆ, ನಮ್ಮ ಪ್ರಾಣ ಸುರಕ್ಷಿತವಾಗಿರ್ತದೆ. ಜೀವ ಪ್ರಾಣ ಎಲ್ಲಕ್ಕಿಂತಲೂ ಅಮೂಲ್ಯವಾದದ್ದು. ಸರ್ ಅವರು ಮತ್ತೆ ಹೇಳಿದ್ದಾರೆ, ರಸ್ತೆ ಇರೋದು ಸಾರ್ವಜನಿಕರಿಗಾಗಿ, ಎಲ್ಲರಿಗಾಗಿ, ನನ್ನೊಬ್ಬನಿಗಾಗಿ ಅಂತ ನಾವೆಂದೂ ತಿಳ್ಕೊಳ್ಬಾರ್ದು. ಆ ನಿಯಮಗಳನ್ನು ನಾವು ಮೀರಲಾರ್ದೇ ಅನುಸರಣೆ ಮಾಡಲೇಬೇಕು. ಮತ್ತು ನಮ್ಮ ವಾಹನಗಳನ್ನು ಎಮಿಷನ್ ಟೆಸ್ಟ್ ಕೂಡ ಮಾಡಿಸುವುದು ಕೂಡ ನಮ್ಮ ಕರ್ತವ್ಯ ಇದೆ ಅನ್ನುವುದನ್ನು ಸರ್ ಹೇಳಿಕೊಟ್ಟಿದ್ದಾರೆ. ಅಂತರ್ವಣಿಗೆ ಆಗಮಿಸಿ ಈ ಎಲ್ಲ ಮಾಹಿತಿಯನ್ನು ನೀಡಿರುವ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಆಗಿರುವ ಶ್ರೀ ಶ್ರೀನಿವಾಸ್ ನವಲೆ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಮಸ್ಕಾರ ಸರ್. ಧನ್ಯವಾದಗಳು. ತಮಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.